ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರೇ, ನಿಮ್ಮ ಶತ್ರುವಿನ ಪಾಪದ ಕುಡಿಕೆ ತುಂಬಿದೆ. ಜುಲೈ 5ರಿಂದ 10ರವರೆಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆ ನಡೆಯುತ್ತದೆ. ಈ ಮಾರ್ಗವು ಕಷ್ಟಕರವೆಂದು ತೋರುತ್ತದೆ. ದೇವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ. ಒಟ್ಟಾರೆಯಾಗಿ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಅದರಲ್ಲಿ ನೀವು ವಿಶೇಷವಾಗಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಪರೀಕ್ಷೆಯು ನಿಮ್ಮನ್ನು ಬಲಪಡಿಸಲು, ನಿಮ್ಮನ್ನು ಮುರಿಯಲು ಅಲ್ಲ. ನೀವು ಅಳುವಾಗ ದೇವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ ಮತ್ತು ಆತನ ಯೋಜನೆಯ ಸಮಯ ಇನ್ನೂ ಬಂದಿಲ್ಲ ಎಂಬುದು ಮಾತ್ರ ನೀವು ನಿರೀಕ್ಷಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪವಾಡ ಹತ್ತಿರದಲ್ಲಿದೆ. ನಿಮ್ಮ ಮನಸ್ಸು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡದಾದ ಘಟನೆ ಸಂಭವಿಸುತ್ತದೆ ಎಂದು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತಿದ್ದೇನೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ. ಈ ಘಟನೆಯು ನಿಮ್ಮ ಎಲ್ಲ ಜೀವಿತ ಅವಧಿಯಲ್ಲಿ ವಿಶೇಷವಾಗಿ ಒಂದು ಖಂಡಿತವಾಗಿ ಸಂಭವಿಸುತ್ತದೆ. ಆದರೆ ಇದರ ಹಿಂದಿನ ಸತ್ಯವನ್ನ ತಿಳಿದುಕೊಂಡಾಗ ನಿಮ್ಮ ಮೈ ಕೈ ರೋಮಾಂಚನಗೊಳ್ಳುತ್ತದೆ. ನೀವು ಧನ್ಯರು ಎಂದು ಹೇಳಿಕೊಳ್ಳುತ್ತೀರಾ. ನೀವು ನಿಮ್ಮ ಹಣೆ ಬರಹವನ್ನು ಬದಲಾಯಿಸಲಿದ್ದೀರಾ. 100% ಇದು ಪರಿವರ್ತಿಸುತ್ತದೆ. ಆದರೆ ನೀವು ಅದನ್ನು ಹೇಗೆ ಬಳಸುತ್ತೀರಾ ಎಂಬುದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ಇಂದಿನ ಸಂಜೆ 3:60 ಒಳಗೆ ಈ ಘಟನೆ ನಡೆಯುತ್ತದೆ. ಇದರಾದ ನಂತರ ನಿಮ್ಮ ಜೀವನದಲ್ಲಿ ಶುಕ್ರ ಮತ್ತು ರಾಹು ಕೇತು ಎಲ್ಲರೂ ನಿಮ್ಮ ಜಾತಕದಲ್ಲಿ ಬಹಳ ಪ್ರಬಲವಾದ ಸ್ಥಾನದಲ್ಲಿರ್ತಾರೆ. ಅವರ ಒಂದು ವಿಶೇಷವಾದ ಆಶೀರ್ವಾದ, ಅವರ ಪರಿಣಾಮ ನಿಮ್ಮ ಮೇಲೆ ನೇರವಾಗಿರುವಂತಹ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ಅನುಸರಿಸುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈಗ ಅತ್ಯಂತ ಶುಕ್ರ ಗ್ರಹ ಮತ್ತು ಶಕ್ತಿಶಾಲಿಯಾಗಿರುವಂತಹ ಗ್ರಹಗಳೊಂದಿಗೆ ಸಂಪತ್ತನ್ನು ಪ್ರತಿನಿಧಿಸುವಂತಹ ಶುಕ್ರನು ರಾಹು ಕೇತು ಜೀವನದ ಮೇಲೆ ತಮ್ಮ ಮಂತ್ರವನ್ನು ಹಾಕುತ್ತಿದ್ದಾರೆ. ಅದು ವಿಪತ್ತಿಗೆ ಕೂಡ ಕಾರಣವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ವಿಶೇಷವಾದ ಜಾಗರೂಕತೆಯನ್ನು ಅನುಭವಿಸಬೇಕಾಗುತ್ತದೆ. ನೀವು ಪೂರ್ಣ ಯೋಜನೆಯನ್ನು ಪಡೆದುಕೊಳ್ಳಬೇಕು. ಇದು ದೊಡ್ಡದಾದ ಸವಾಲು ಮತ್ತು ಆ ಸವಾಲನ್ನು ನೀವು ಪೂರ್ಣ ಮನಸ್ಸಿನಿಂದ ನಿರ್ವಹಿಸುವಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಬರಮಾಡಿಕೊಳ್ಬೇಕಾದ್ರೆ ನಿಮ್ಮ ಜೊತೆಗೆ ಒಂದು ದೈವಿಕ ಶಕ್ತಿ ನಿಂತುಕೊಳ್ಳುತ್ತದೆ. ಆ ಶಕ್ತಿಯ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನಿಮಗೆ ಖ್ಯಾತಿ, ಗೌರವವನ್ನು ತಂದುಕೊಡುತ್ತದೆ ಮತ್ತು ನಿಮ್ಮ ಶತ್ರುಗಳನ್ನು ನಾಶ ಮಾಡುತ್ತದೆ. ಇಂದಿನ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇದರಿಂದಾಗಿ ನೀವು ಹೇಳಿಕೊಳ್ಳುತ್ತೀರಾ, ಎಚ್ಚರಿಕೆ ತುಂಬ ಅಗತ್ಯ ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆಯುತ್ತದೆ ಎಂದು. ಒಟ್ಟಾರೆಯಾಗಿ ಜುಲೈ 5ರಿಂದ 10ನೇ ತಾರೀಕಿನವರೆಗೆ ಈ ಒಂದು ಘಟನೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಈಗ ನೀವು ಲಕ್ಷಗಳೊಂದಿಗೆ ಅಲ್ಲ, ಕೋಟಿಗಳೊಂದಿಗೆ ಆಟವಾಡುತ್ತೀರಾ. ನಿಮ್ಮನ್ನು ಶ್ರೀಮಂತಿಕೆಯ ಹಾದಿಗೆ ಪಟ್ಟಿಯಲ್ಲಿ ಸೇರಿಸಲಾಗುತ್ತದೆ. ಬಡವನಾಗಿ ನಿಮ್ಮ ಜೀವನವು ಕೊನೆಗೊಳ್ಳುತ್ತದೆ. ಆದರೆ ಸ್ನೇಹಿತರೆ, ಕೆಲವೊಂದಿಷ್ಟು ವಿಶೇಷವಾಗಿರುವಂತಹ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಏನನ್ನಾದರೂ ಪಡೆದುಕೊಳ್ಳಬೇಕಾದರೆ ಏನನ್ನಾದರೂ ಕಳೆದುಕೊಳ್ಳಬೇಕಾಗುತ್ತದೆ. ಖಂಡಿತವಾಗಿ ಇದು ದೇವರ ನ್ಯಾಯ ತೀರ್ಮಾನವಾಗಿರುತ್ತದೆ. ನೀವು ಪಡೆದುಕೊಳ್ಳಲು ಏನು ಮಾಡಬೇಕು, ಯಾವ ವಸ್ತುವನ್ನು ಕಳೆದುಕೊಳ್ಳುತ್ತೀರಾ, ಎಲ್ಲವನ್ನ ಕೂಡ ತಿಳಿಸಿಕೊಡ್ತೇವೆ. ಮುನ್ನೆಚ್ಚರಿಕೆಯ ಜೊತೆಗೆ ಇದನ್ನು ಬಳಸಿಕೊಳ್ಳಿ. ಹೌದು ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಮಾತಾ ರಾಣಿಯ ಎಲ್ಲ ರೀತಿಯ ಆಶೀರ್ವಾದಕ್ಕೆ ಪಾತ್ರ ಆಗ್ತೀರಾ. ಬಹಳಷ್ಟು ಎಚ್ಚರಿಕೆ ಬರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆ ನೇರವಾಗಿ ಸಿಗುತ್ತದೆ. ಹೌದು, ನಿಮ್ಮ ಶತ್ರು ನಿಮ್ಮ ಜೀವನದಲ್ಲಿ ನಿಮಗೆ ಅಪಾರವಾದ ತೊಂದರೆಯನ್ನು ಉಂಟು ಮಾಡಿದ್ದಾರೆ ಮತ್ತು ಈಗ ಅವರ ಆಟ ಮುಕ್ತಾಯವಾಗುತ್ತದೆ. ನಿಮ್ಮ ಶತ್ರುವನ್ನು ಯಾರು ಕೂಡ ರಕ್ಷಿಸಲು ಸಾಧ್ಯವಿಲ್ಲ. ನಿಮ್ಮ ಕೈಯಿಂದ ಅವರ ಶಿಕ್ಷೆಯನ್ನು ತಪ್ಪಿಸಲು ಆಗುವುದಿಲ್ಲ. ನಿಮ್ಮ ಜೀವನದಲ್ಲಿ ದೇವತೆಗಳ ಆಶೀರ್ವಾದ, ಗ್ರಹಗಳ ಸಂಚಾರವು ಸೃಷ್ಟಿಯಾಗುತ್ತಿದೆ. ಆದ್ದರಿಂದ ನೀವು ಇದರ ಲಾಭವನ್ನು ಪಡೆದುಕೊಳ್ತೀರಾ. ನಿಮಗಿಂತ ಅದೃಷ್ಟವಂತರು ಯಾರೂ ಇರೋದಿಲ್ಲ. ಏಕೆಂದರೆ ನೀವು ಎಲ್ಲವನ್ನ ಕೂಡ ಈಗ ಪಡೆದುಕೊಳ್ಳುವಂತಹ ಹಂತಕ್ಕೆ ತಲುಪಿದ್ದೀರಾ. ನಿಮ್ಮ ಆತ್ಮವನ್ನು ನೀವು ಕೇಳಿಕೊಳ್ಳುವಂತಹ ವಿಚಾರಗಳು ನಿಮ್ಮನ್ನು ನಡಗಿಸುತ್ತದೆ. ಜ್ಞಾಪಕದಿಂದ ಕೇಳಿಸಿಕೊಳ್ಳಿ. ಹಿಂದಿನ ವಿಡಿಯೋವನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಜೀವನದುದ್ದಕ್ಕೂ ನೀವು ವಿಷಾದಿಸುತ್ತೀರಾ. ಹೌದು, ವಿಷಾದಿಸಲು ಸಹ ಅವಕಾಶ ಇರೋದಿಲ್ಲ. ಏಕೆಂದರೆ ಈ ಸಮಯದಲ್ಲಿ ಎಂದು ಹೇಳದಷ್ಟು ದೊಡ್ಡದಾದಂತಹ ಒಂದು ವಿಶೇಷವಾದ ಸತ್ಯವನ್ನು ತಿಳಿಸಿಕೊಡ್ತೇವೆ. ಈ ಕಟುವಾದ ಸತ್ಯ ನಿಮ್ಮ ಕಣ್ಣನ್ನು ತೆರೆಸುತ್ತದೆ. ಆ ದೈವಿಕ ಶಕ್ತಿಗಳು ನಿಮ್ಮ ದೇಹವನ್ನು ನಿಯಂತ್ರಿಸುತ್ತವೆ. ರಾತ್ರಿಯ ಸಮಯದಲ್ಲಿ ನಿಮಗೆ ಮುಖ್ಯವಾಗಿ ಒಬ್ಬರಲ್ಲ, ವಿಶೇಷವಾಗಿ ಇಬ್ಬರು ದೇವತೆಗಳು ನಿಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಯನ್ನು ಮಾಡುತ್ತಾರೆ. ಆರೋಗ್ಯದಲ್ಲಿ ಕೂಡ ವಿಪರೀತವಾಗಿರುವಂತಹ ಬದಲಾವಣೆ ಸಿಗುತ್ತದೆ. ಆ ದೇವತೆಗಳಿಗೆ ನೀವು ಕೋಪವನ್ನು ಉಂಟು ಮಾಡಿದರೆ ನಿಮ್ಮ ಶಕ್ತಿಯನ್ನು ಒಳಗಿನನ್ನೇ ಹೀರಿಕೊಳ್ತಾರೆ. ಈ ಕ್ಷಣದಲ್ಲಿ ದೇವರುಗಳ ಶಕ್ತಿ ನಿಮ್ಮೊಂದಿಗೆ ಇದ್ದಾಗ ಯಾವುದೇ ರೀತಿಯ ಭಯ ಪಡುವ ಅಗತ್ಯವಿಲ್ಲ. ಏಕೆಂದರೆ ನಿಮ್ಮ ಶತ್ರುಗಳು ಸಹ ನಿಮ್ಮ ಮುಂದೆ ಮಂಡಿ ಊರುತ್ತಾರೆ. ನೀವು ಹೇಳಿದಂತಹ ಮಾತುಗಳಿಗೆ ತಲೆಬಾಗುತ್ತಾರೆ. ಪ್ರಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಈಗ ನಡೆಯುವಂಥದ್ದು ಮಹಾನ್ ಶಕ್ತಿಗಳ ನೆರಳು ನಿಮ್ಮ ಸುತ್ತಲೂ ಕೂಡ ಆವರಿಸಿದೆ. ಆ ಶತ್ರುಗಳ ಕಣ್ಣು ತಪ್ಪಿಸಿ ಯಾರೂ ಕೂಡ ನಿಮಗೆ ಸರ್ವನಾಶ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ನಿಮ್ಮ ಶತ್ರುವನ್ನ ನಿಮ್ಮ ಜೀವನದಲ್ಲಿ ಯಾವ ರೀತಿ ತೆಗೆದುಹಾಕಬೇಕು ಅಂತ ಸಂಪೂರ್ಣವಾಗಿ ನೋಡೋದಾದ್ರೆ,
ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪು ದೇವತೆಗಳಿಗೆ ಕೋಪವನ್ನು ತರಿಸಬಹುದು. ಅದರಿಂದ ನೀವು ಬಹಳಷ್ಟು ಶಿಕ್ಷೆಗೆ ಒಳಗಾಗುತ್ತೀರಾ. ಈ ಸಮಯವನ್ನು ಸ್ವಲ್ಪ ನಿರ್ಲಕ್ಷ್ಯ ಅಜಾಗರೂಕತೆಯಿಂದ ಇದ್ರೂ ಕೂಡ ಅವು ನಿಮಗೆ ಎಚ್ಚರಿಸುತ್ತಿರುವಂತಹ ತಪ್ಪನ್ನು ನೀವು ಖಂಡಿತವಾಗಿ ಮಾಡುತ್ತೀರಾ. ಆದ್ದರಿಂದ ನೀವು ದಾರಿಯಲ್ಲಿ ಬೇರೆ ಯಾವುದೇ ವಿಷಯ ಬಂದರೂ ಕೂಡ ಅದನ್ನು ತೆಗೆದು ಹಾಕಬೇಕು. ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು. ಖಂಡಿತವಾಗಿ ನಿಮ್ಮ ಗಮನ ಸಂಪೂರ್ಣವಾಗಿ ದೇವರ ಅನುಭವದೊಂದಿಗೆ ಮಿಶ್ರಣವಾದಾಗ ಮಾತ್ರ ನಿಮಗೆ ರಾಜಯೋಗಗಳು ಸಿಗುತ್ತದೆ. ಅಪಾರ ಶಕ್ತಿಯ ವರದಾನವಾಗುತ್ತದೆ. ನಿಮ್ಮೊಂದಿಗೆ ವಿಷಯಗಳು ನಡೆಯೋದಕ್ಕೆ ಶುರುವಾಗುತ್ತದೆ. ನೀವು ಬಯಸಿದ್ದನ್ನು ಪಡೆದುಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇವೆ. ಖಂಡಿತವಾಗಿ ಮಕರ ರಾಶಿಯವರೇ, ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ನೋವು ಮತ್ತು ಕಷ್ಟವನ್ನು ಅನುಭವಿಸಿದ್ದೀರಿ. ನಿಮ್ಮ ಜೀವನದಲ್ಲಿ ಕೆಲವು ಅಥವಾ ಇತರ ನ್ಯೂನತೆಗಳಿಂದ ತುಂಬಿರುವಂತಹ ಪ್ರತಿ ಕ್ಷಣವನ್ನು ಅನುಭವಿಸಿದ್ದೀರಾ. ನೀವು ಪ್ರತಿಯೊಂದು ಪ್ರಯತ್ನದಲ್ಲೂ ಕೂಡ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗಿಲ್ಲ. ಎಲ್ಲದರಲ್ಲೂ ಕೂಡ ದುಃಖ. ನೀವು ಹೊಂದಿರಬೇಕಾದ ಸಂತೋಷವನ್ನು ನೀವು ಎಂದಿಗೂ ಅನುಭವಿಸಿಲ್ಲ. ಆದ್ದರಿಂದಾಗಿ ನಿಮ್ಮ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಯಾವುದೇ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಒಳ್ಳೆಯ ಕಾರ್ಯಗಳನ್ನು ನೀವು ಮಾಡಲು ಸಾಧ್ಯವಾಗದೇ ಇದ್ದಾಗ ನೀವು ಬಹಳಷ್ಟು ನೋವನ್ನು ಅನುಭವಿಸಿದ್ದೀರಾ, ದುಃಖವನ್ನು ಪಟ್ಟಿದ್ದೀರಾ. ಆದರೆ ನೀವು ಭಕ್ತಿಯನ್ನು ಯಾವತ್ತೂ ಕೂಡ ಮರೆ ಮಾಡಿಲ್ಲ. ಭಕ್ತಿಯ ವಿಚಾರದಲ್ಲಿ ಗೌರವಿಸುತ್ತೀರಾ. ಭಕ್ತಿ ಯಾವಾಗಲೂ ದೇವರ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬುತ್ತೀರಾ. ಆ ನಂಬಿಕೆ ಈಗ ನಿಮ್ಮೊಂದಿಗೆ ಇರುತ್ತದೆ, ಮುಂದುವರಿಯುತ್ತಲೇ ಹೋಗುತ್ತದೆ. ದೇವರ ಆಶೀರ್ವಾದ ಸಂಪೂರ್ಣವಾಗಿ. ಆದರೆ ನೀವು ಹೆಚ್ಚಿನ ಎತ್ತರಕ್ಕೆ ಏರಲು ಪ್ರಾರಂಭಿಸಿದಾಗ ಅಡೆತಡೆಗಳು ಉದ್ಭವಿಸುತ್ತದೆ. ಅದು ಏಕೆ ಉದ್ಭವಿಸುತ್ತದೆ ನೋಡೋದಾದರೆ, ಖಂಡಿತವಾಗಿ ನಿಮ್ಮ ವಿರೋಧಿಗಳು ನಿಮ್ಮ ಜೀವನದಲ್ಲಿ ಈ ಅಡೆತಡೆಯನ್ನು ಸೃಷ್ಟಿಸಿ ತಮ್ಮನ್ನು ತಾವು ಹೆಚ್ಚಿನ ಒಂದು ಸುಖ ಸೌಭಾಗ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಖಂಡಿತವಾಗಿ ಅವರು ನಿಮ್ಮ ಅವನತಿಯನ್ನು ಯೋಜಿಸಿದ್ದಾರೆ. ನಿಮ್ಮನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ. ನಿಮ್ಮ ಮೇಲೆ ತಂತ್ರ ಮಂತ್ರಗಳ ಪ್ರಯೋಗವನ್ನು ಮಾಡ್ತಿದ್ದಾರೆ. ಇದನ್ನೆಲ್ಲ ಕಾರಣವಿಲ್ಲದೆ ಹೇಳುತ್ತಿಲ್ಲ. ಕೆಲವು ದಿನಗಳ ಹಿಂದೆ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆದಿದೆ. ಅದು ನಿಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ, ಕಷ್ಟಗಳನ್ನು ತಂದುಕೊಟ್ಟಿದೆ. ಏಕೆಂದರೆ ಆ ಒಂದು ದುಃಖದ ವಿಚಾರದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಅಪಾರವಾದ ಭಯ ಮತ್ತು ಯಾವುದೇ ರೀತಿಯ ಮಾಟ ಮಂಚದ ಕಪ್ಪು ಛಾಯೆ ಕಾಣಿಸ್ತಾ ಇದೆ. ನಿಮ್ಮ ಮುಖದಲ್ಲಿ ನೋವಿನ ಒಂದು ಕೊರತೆ ಕಾಣುತ್ತಿದೆ. ಒಟ್ಟಾರೆಯಾಗಿ ನೀವು ಹೇಳುತ್ತಿರುವಂತಹ ಜೀವನದಲ್ಲಿ ಅರ್ಥ ಯಾವಾಗಲೂ ಅದೃಶ್ಯವಾದ ಶಕ್ತಿ ನಿಮ್ಮನ್ನ ಬೆನ್ನ ಬಿಡದೆ ಕಾಡುವಂಥದ್ದು, ಹೊಡೆತವನ್ನು ನೀಡುವಂಥದ್ದು. ಆದರೆ ಒಳಗಿನಿಂದ ಅವರನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಮುಂದಕ್ಕೆ ಸಾಗೋದಕ್ಕೆ ಸಾಧ್ಯವಾಗುತ್ತೆ. ಹೊರ ಜಗತ್ತಿಗೆ ನೀವು ವ್ಯಕ್ತಪಡಿಸಲು ಸಾಧ್ಯವಾಗದಷ್ಟು ಅಶಾಂತಿಯನ್ನ ಆವರಿಸಿಕೊಂಡಿದ್ದೀರಾ. ಅದು ನಿನ್ನ ಜೀವನದಲ್ಲಿ ಯಾವಾಗಲೂ ನಿನ್ನನ್ನು ಮುಂದಕ್ಕೆ ಹೋಗಲು ಬಿಡುತ್ತಿಲ್ಲ. ನೋವಿನಿಂದ ತುಂಬಿದೆ. ನಿರಂತರವಾಗಿ ನಿಮಗೆ ಹಾನಿ ಮಾಡುವ ಬಗ್ಗೆ ಯೋಚಿಸಿದಾಗ ಅದು ಸಂಭವಿಸುತ್ತದೆ. ಒಟ್ಟಾರೆಯಾಗಿ ಈಗ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ ಮತ್ತು ಎಂದಿಗೂ ಅವರನ್ನು ಕ್ಷಮಿಸೋದಿಲ್ಲ. ಈ ದೇವತೆಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಈಗ ಪವಾಡವನ್ನು ಸೃಷ್ಟಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಮಾಡಿದಂತಹ ಮಾಟ ಮಂತ್ರಗಳು ಯಾವುದೇ ರೀತಿಗೂ ಫಲ ಕೊಡುವುದಿಲ್ಲ. ಏಕೆಂದರೆ ಕೆಲವು ದೈವಿಕ ಶಕ್ತಿಯು ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಗೆ ನೇರವಾಗಿ ಪ್ರವೇಶವನ್ನ ಮಾಡ್ತಾ ಇದೆ. ಅದು ಸ್ವಂತ ನಿಮ್ಮನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ದೈವಿಕ ಶಕ್ತಿಗಳು ನಿಮ್ಮ ಜೀವನವನ್ನ ಪ್ರವೇಶ ಮಾಡಿದ ತಕ್ಷಣ ಒಂದು ಸಂತೋಷದ ಸುದ್ದಿ. ಆದರೆ ಖಂಡಿತವಾಗಿ ನೀವು ಪಡೆಯಲಿರುವಂತಹ ಇನ್ನೂ ಪ್ರಮುಖವಾಗಿರುವಂತಹ ವಿಚಾರ ಇನ್ನೂ ಮುಗಿದಿಲ್ಲ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಶತ್ರುಗಳು ಇಬ್ಬರು ಮಹಿಳೆಯರು, ಇಬ್ಬರು ಪುರುಷರು ನಿಮ್ಮ ಜೀವನದ ಮೇಲೆ ನಾಶ ಮಾಡೋದಕ್ಕೆ ಸೇರಿಕೊಂಡಿದ್ದಾರೆ. ಈ ವ್ಯಕ್ತಿಯ ಕಾರಣ ನಿಮ್ಮ ಶತ್ರುಗಳು ನಂಬಲಾಗದಷ್ಟು ಅಪಾಯಕಾರಿ ಅಂತ ಹೇಳ್ಬಹುದು. ನೀವು ಅವರನ್ನ ಹೊರಗಡೆಯಿಂದ ನೋಡಿದಾಗ ಬಹಳಷ್ಟು ಮೃದುವಾಗಿ ಕಾಣುತ್ತಾರೆ ಮತ್ತು ನಿಮ್ಮ ಹಿತೈಷಿಗಳಂತೆ ನಾಟಕವಾಡುತ್ತಾರೆ. ನಿಮ್ಮ ಜೀವನದ ಅತ್ಯಂತ ವಿಶೇಷವಾಗಿರುವ ಸಂದರ್ಭದಲ್ಲೂ ಕೂಡ ಅವರು ನಿಮಗೆ ದುಃಖವನ್ನ ಉಂಟು ಮಾಡುತ್ತಾರೆ. ನಿಮಗೆ ದೋಷಗಳನ್ನು ಹುಡುಕುವ ಮತ್ತು ಅವರು ಟೀಕಿಸುವ ಮೊದಲು ಅವರ ಶ್ರೇಷ್ಠವೆಂದು ಬಿಂಬಿಸಲು ಪ್ರಯತ್ನ ಮಾಡ್ತಾರೆ. ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಖಂಡಿತವಾಗಿ ನಿಜವಾದ ಸದ್ಗುಣಶೀಲ ವ್ಯಕ್ತಿಯು ಬೇರೆಯವರ ನ್ಯೂನತೆಗಳನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ತಮ್ಮ ನ್ಯೂನತೆಗಳನ್ನು ಸುಧಾರಣೆಯಲ್ಲಿ ತರುತ್ತಾರೆ. ಅವರ ವಿಚಾರದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ. ಅಂಥವರನ್ನ ಮಾತ್ರ ನೀವು ಸ್ವಂತದ್ದಾಗಿ ನಂಬಬೇಕು. ಇಲ್ಲದಿದ್ದರೆ ಅಂತಹ ವ್ಯಕ್ತಿಗಳಿಂದ ಹೊರಬರೋದು ಬಹಳಷ್ಟು ಮುಖ್ಯವಾಗಿರುತ್ತದೆ. ಈ ಒಂದು ವಿಡಿಯೋ ತುಂಬಾನೇ ಶ್ರಮ ಪಟ್ಟು ಮಾಡಿರುವಂತಹ ಕೆಲಸದಲ್ಲಿ ನಿಮ್ಮ ಜೀವನದ ಜಾತಕಗಳನ್ನು ನಾವು ನೋಡಿ ವಿಶೇಷವಾದ ಮಾಹಿತಿಯನ್ನು ಸಿದ್ಧಪಡಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಶತ್ರುಗಳ ವಿಚಾರದಲ್ಲಿ ನಿಖರವಾದ ಮಾಹಿತಿ ಈಗ ಸಿಕ್ಕಿರೋದ್ರಿಂದ ಅಂತಹ ಜನರನ್ನ ದೂರ ಇಡೀ. ರಾತ್ರಿ ನೀವು ಮಲಗುವಾಗ ಕೂಡ ನಿಮಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ. ಕಾರಣ ನಿಮ್ಮ ಶತ್ರುಗಳು ಶಕ್ತಿಶಾಲಿಯಾಗಿದ್ದಾರೆ. ನಿಮ್ಮ ಮೇಲೆ ತಂತ್ರ ಮಂತ್ರದ ಪ್ರಯೋಗವನ್ನ ಮಾಡಿದ್ದಾರೆ. ನೋವುಂಟು ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಮುಂದಿನ 24 ಗಂಟೆಯಲ್ಲಿ ಬಹಳ ಒಳ್ಳೆಯ ಸುದ್ದಿಯನ್ನು ನೀವು ಸ್ವೀಕರಿಸುತ್ತೀರಾ. ಹೇಗೆಂದರೆ ನಿಮ್ಮ ಶತ್ರುಗಳ ಪಾಪದ ಕೂಡ ತುಂಬಿದೆ. ಈಗ ನಿಮ್ಮ ಶತ್ರುಗಳ ನಾಶ ಖಂಡಿತವಾಗಿ ಆಗುತ್ತದೆ. ಅವರಿಂದ ನಿಮಗೆ ಬರ್ತಾ ಇರುವಂತಹ ತೊಂದರೆಯನ್ನು ದೂರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ದೊಡ್ಡ ಆಸೆ ಕನಸು ಈಡೇರುತ್ತದೆ. ಅದಲ್ಲದೆ ಈಗ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತಹ ಪ್ರಮುಖವಾದ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಷ್ಟು ಆಸೆ ಮತ್ತು ಶಕ್ತಿ ಜಾಸ್ತಿ ಆಗುತ್ತೆ.
ನೀವು ಇಂದಿನ ಜನ್ಮದಲ್ಲಿ ಯಾವುದೋ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಾ, ಯಾರದ್ದೋ ದುಃಖವನ್ನು ದೂರ ಮಾಡಿದ್ದೀರಾ. ಅದಕ್ಕಾಗಿಯೇ ಈ ಒಂದು ವಿಶೇಷವಾದ ಕ್ಷಣವು ನಿಮ್ಮ ಜೀವನವನ್ನು ಪ್ರವೇಶ ಮಾಡುತ್ತದೆ. ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಅನುಭವಿಸಿದಂತಹ ಪ್ರತಿಯೊಂದು ದುಃಖವು, ಸಂಕಷ್ಟಗಳು ದೂರವಾಗುತ್ತದೆ. ಜೀವನದಲ್ಲಿ ಇನ್ನು ಮುಂದೆ ಎಚ್ಚರಿಕೆಯಿಂದ ಎಲ್ಲವನ್ನ ಕೂಡ ಗಮನಿಸಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ನಿಮ್ಮ ತಪ್ಪುಗಳು ದೂರವಾಗುತ್ತೆ, ಯಶಸ್ಸು ಬರುತ್ತದೆ. ನಿಮ್ಮ ಹಣೆ ಬರಹದಲ್ಲಿ ಈಗ ಸಂತೋಷ ಮಾತ್ರ ತುಂಬಿರುತ್ತದೆ. ಆಶ್ಚರ್ಯ ಪಡುವಂತಹ ಸುದ್ದಿಗಳು ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತವೆ. ನಿಮಗೆ ಒಳ್ಳೆಯ ಘಟನೆಗಳು ಸಂಭವಿಸುತ್ತದೆ. ಖಂಡಿತವಾಗಿ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ. ನಿಮ್ಮ ಹಿಂದೆ ಬಹಳಷ್ಟು ದುಃಖ, ನೋವು, ಹೋರಾಟವನ್ನು ಎದುರಿಸಿದ್ದೀರಾ. ಈಗ ಎಲ್ಲದಕ್ಕೂ ಕೂಡ ಕೊನೆ ಆಡಬಹುದು. ತೊಂದರೆಗಳಿಂದ ಪರಿಹಾರ ಸಿಗುತ್ತದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯ ಮಾಡೋದಕ್ಕೆ ಮುಖ್ಯವಾದ ವ್ಯಕ್ತಿಗಳ ಪಾತ್ರ ವಹಿಸ್ತಾರೆ. ನಿಮ್ಮ ಅದೃಷ್ಟ ಬೆಳಗುತ್ತದೆ ಮತ್ತು ಪ್ರಗತಿಯ ಜೀವನದ ಹಾದಿಯು ತೆರೆದುಕೊಳ್ಳುತ್ತದೆ. ನಾವು ನಿಮಗೆ ಹೇಳಬೇಕಾಗಿರೋದು, ನೀವು ಯಾವಾಗಲೂ ಕೂಡ ಏನನ್ನ ಸ್ವೀಕರಿಸುವಂತಹ ಒಳ್ಳೆಯ ಸುದ್ದಿ ನಿಮ್ಮ ಹೃದಯವನ್ನು ಸಂತೋಷದಿಂದ ತುಂಬುತ್ತದೆ. ಆ ಒಂದು ಸುದ್ದಿಯನ್ನು ನೀವು ದಯವಿಟ್ಟು ಗಮನದಿಂದ ಕೇಳಿಸಿಕೊಳ್ಳಿ. ಅಪಾರವಾದ ಸಂತೋಷವನ್ನು ಅನುಭವಿಸ್ತೀರಾ. ಆದರೆ ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ನಿಮ್ಮ ಸುತ್ತಲೂ ಈಗ ಒಂದು ಚಿಹ್ನೆ ಬರುತ್ತದೆ. ಅದು ಹೆಚ್ಚಿನ ಜನರು ನಿರ್ಲಕ್ಷ್ಯ ಮಾಡುತ್ತಾರೆ, ಕಾಕತಾಳೀಯ ಎಂದು ಕರೆಯುತ್ತಾರೆ. ಅದು ಕಾಕತಾಳೀಯವಲ್ಲ, ಅದು ಒಂದು ವ್ಯವಸ್ಥೆ, ಬಹಳ ಶಕ್ತಿಶಾಲಿಯಾಗಿರುತ್ತದೆ. ಆದ್ದರಿಂದಾಗಿ ನಿಮ್ಮ ಜೀವನದಲ್ಲಿ ಸಮಯದಿಂದ ನಿರ್ಮಿಸುತ್ತಿರುವಂತಹ ವ್ಯವಸ್ಥೆ ಇದು ಸಮಯ ಕಳೆದಂತೆ ಕೆಲವು ಅದ್ಭುತವಾದ ಮಾಹಿತಿಯನ್ನು ನಿಮ್ಮ ಕಡೆಗೆ ತಂದುಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗುತ್ತದೆ. ಒಂದು ವಿಶ್ವಶಕ್ತಿಯು ನಿಮಗೆ ಈಗ ಪ್ರಸಾದದ ಮೂಲಕ ವರದಾನವಾಗುತ್ತದೆ. ಹಲವಾರು ಚಿಹ್ನೆಗಳನ್ನು ಕಳಿಸುತ್ತದೆ. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನೀವು ಶಕ್ತಿಶಾಲಿ ಆಗ್ತೀರಾ ಮತ್ತು ವಿಜಯದ ಹಾದಿಯಲ್ಲಿ ರಾರಾಜಿಸ್ತೀರಾ ಅಂತ ಹೇಳ್ತಾ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.